ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಮನದ ಪ್ರತಿ ಗಲ್ಲಿಯೊಳಗು ನಿನದೆ ಮೆರವಣಿಗೆ. ಕನಸಿನ ಕುಲುಮೆಗೆ ಉಸಿರನ್ನು ಊದುತ್ತ ಕಿಡಿ ಹಾರುವುದು ಇನ್ನೂ ಖಚಿತ. ಕಣ್ಣಲ್ಲೇ ಇವೆ ಎಲ್ಲ ಕಾಗದ, ನೀನೇ ನನ್ನಯ ಅಂಚೆ ಪೆಟ್ಟಿಗೆ. ಏನೇ ಕಂಡರೂ ನೀನೇ ಜ್ಞಾಪಕ, ನೀನೇ ಔಷಧಿ ನನ್ನ ಹುಚ್ಚಿಗೆ. ತೆರೆದು ನೀನು ಮುದ್ದಾದ ಅಧ್ಯಾಯ, ಸಿಗದೆ ಇದ್ರೆ ತುಂಬಾನೇ ಅನ್ಯಾಯ. ನನ್ನಯ ನಡೆನುಡಿ ನಿನ್ನನೇ ಬಯಸುತ್ತ ಬದಲಾಗುವುದು ಇನ್ನೂ ಖಚಿತ. ಜಿಯೋಗ್ರಫಿ ಬುಕ್ಕಲ್ಲಿ ಓದಂತಹ ಸಹರಾ ಮರುಭೂಮಿ ನೈಜತೆಯಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನೋ ಅನುಭವ ಇವತ್ತಿನ ಎಪಿಸೋಡಲ್ಲಿ ನಿಮ್ಮ ಮುಂದೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಬಂದಿದ್ದೀವಿ ಮೊರೊಕ್ಕೊ ದೇಶದ ಬಹಳ ಅಲ್ಜೀರಿಯಾ ಬಾರ್ಡರ್ ಹತ್ರ ಇರುವಂತಹ ಮೆರ್ಜೋಗಾ ಅನ್ನೋ ಒಂದು ಊರಿನ ಹತ್ರ. ಇವತ್ತು ನಾವು ಮಾಡಲಿದ್ದೇವೆ ಕ್ಯಾಮಲ್ ಸಫಾರಿ ಸಹರಾ ಮರುಭೂಮಿಯಲ್ಲಿ. ಅಲ್ಲೇ ಟೆಂಟ್ ಮಾಡಿ ರಾತ್ರಿ ಇದ್ದು ಎಂಜಾಯ್ ಮಾಡಿ ಮಾರನೇ ದಿವಸ ವಾಪಸ್ ಬರ್ತೀವಿ. ಪ್ರಪಂಚದ ಅತ್ಯಂತ ವಿಶಾಲವಾದ ಹಾಗೆ ಅತ್ಯಂತ ಸುಂದರವಾದ ಮರುಭೂಮಿ ಅಂತ ಮೆರ್ಜೋಗಾನ ಕರೆಯಲಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಕಡೆ ಒಂಟೆಗಳು. ಇದರಲ್ಲಿ ಯಾವುದಾದ್ರು ಒಂದು ಒಂಟೆ ಮೇಲೆ ನಾನು ಕೂತ್ಕೊಂಡು ಸವಾರಿ ಮಾಡಿಕೊಂಡು ಇಲ್ಲಿಂದ 40 ನಿಮಿಷಗಳ ಕಾಲ ಡೆಸರ್ಟಲ್ಲಿ ಸಫಾರಿ ಮಾಡಬೇಕು. ಕೈಯಲ್ಲಿ 2 ಲೀಟ್ರ್ ನೀರಿದೆ, ಯಾಕೆಂದರೆ ಸಿಕ್ಕಾಬಟ್ಟೆ ಹ್ಯುಮಿಡಿಟಿ ಇದೆ, ಬಾಯಾರಿಕೆ ಆಗ್ತಾಯಿದೆ. ನೀರು ಕುಡ್ಕೊಂಡು ಸಿಪ್ ಮಾಡಿಕೊಂಡು ಕ್ಯಾಮೆಲ್ ಮೇಲೆ ಕೂತ್ಕೊಂಡು ಒಂಟೆಯನ್ನು ಮಾತಾಡಿಸ್ಕೊಂಡು ಕ್ಯಾಂಪಿಗೆ ರೀಚ್ ಆಗ್ತೀನಿ. ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಭಾಳ ವಿಶೇಷವಾದ ವಿಡಿಯೋ. ಲೈಕ್ ಮಾಡೋದನ್ನು ಮರಿಬೇಡಿ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಫ್ರಮ್ ಮೆರ್ಜೋಗಾ, ಮೊರೊಕ್ಕೊ. ಈ ಒಂದು ಜಾಗಕ್ಕೆ ರೀಚ್ ಆಗೋದಕ್ಕೆ 4x4 ಲ್ಯಾಂಡ್ ಕ್ರೂಸರ್ಗೆ ಮಾತ್ರ ಸಾಧ್ಯ. ಈಗಷ್ಟೇ ಆ ಗಾಡೀಲಿ ಬಂದ್ವಿ. ನಮ್ಮ ಲಗೇಜ್ ಕೂಡ ಬಂತು. ಬ್ಯಾಕ್ ಪ್ಯಾಕನ್ನು ಬೆನ್ನಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲಿ ಯಾವ್ದಾದ್ರು ಒಂದು ಒಂಟೆ ಕೊಡ್ತಾರೆ. ಯಾವ ಲಕ್ಕಿ ಒಂಟೆ, ಗ್ಲೋಬಲ್ ಕನ್ನಡಿಗನ್ನು ಕೂರಿಸ್ಕೊಂಡು ಹೋಗೋ ಒಂಟೆ ಯಾವುದು ಗೊತ್ತಿಲ್ಲ. ಯಾವ್ದಾದ್ರು ಒಂಟೆ ಮೇಲೆ ಕೂತ್ಕೊಂಡು ಒಳ್ಳೆ ಸವಾರಿ ಮಾಡೋಣ ಬನ್ನಿ. ನಿಮ್ಮ ಯಾವ್ದಾದ್ರು ಕ್ಯಾಮಲ್ ಸವಾರಿಯ ಅನುಭವ ಇದ್ದರೆ ತಿಳಿಸಿ. ನಾನು ಕಡೆದಾಗಿ ಒಂಟೆಯ ಮೇಲೆ ಸವಾರಿ ಮಾಡಿದ್ದು ಈಜಿಪ್ಟ್ ದೇಶದಲ್ಲಿ. ಅದಾದಮೇಲೆ ಭಾಳ ದಿವಸಗಳಾಗೋಯಿತು, ಆಲ್ಮೋಸ್ಟ್ 1 ವರ್ಷ ಆಯಿತು ಅನಿಸುತ್ತೆ. ಮತ್ತು ಭಾಳ ಎಕ್ಸೈಟೆಡ್ ಆಗಿದ್ದೀನಿ ಒಂಟೆ ಸವಾರಿ ಮಾಡೋದಕ್ಕೆ. ಒಂಥರ ಮಜಾ, ಆದರೆ ಕಷ್ಟ. ಅಷ್ಟು ಸುಲಭ ಅಲ್ಲ ಅಂದ್ಕೊಂಡಷ್ಟು. ಒಂಟೆ ಅಲಾಡುತ್ತೆ, ಬೆನ್ನು ಟೈಟಾಗಿ ಇಟ್ಕೊಂಡು ಗಟ್ಟಿಯಾಗಿ ಕೂತ್ಕೋಬೇಕು, ಇಲ್ಲೋದು ಬಿದ್ದೋಗ್ಬಿಡ್ತೀರ. ಇಲ್ಲಿ ಕ್ಯಾಮಲ್ ಮಾಸ್ಟರ್ ಇದ್ದಾರೆ. ಮಾಸ್ಟರು ಒಬ್ಬೊಬ್ರಿಗೂ ಅಲಾಟ್ ಮಾಡ್ತಾ ಇದ್ದಾರೆ, ನೀವು ಈ ಒಂಟೆ ತೊಗೊಳ್ಳಿ, ಆ ಒಂಟೆ ತೊಗೊಳ್ಳಿ ಅಂತ. ಮತ್ತು ಕ್ಯಾಮಲ್ ಮೈ ಮೇಲೆ ಪ್ರತಿಯೊಂದು ಒಂಟೆಯ ಮೇಲೂ ಕೂಡ ಒಂದು ರೀತಿಯ ಮಾರ್ಕಿಂಗ್ಸ್ನ ನೀವು ನೋಡ್ಬೋದು. ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಅದು ಒಂದು ಒಂಟೆನ ಇನ್ನೊಂದು ಒಂಟೆಯಿಂದ ಬೇರ್ಪಡಿಸುತ್ತೆ. ಮತ್ತು ಕಿವಿಗೂ ಕೂಡ ಓಲೆಯ ರೀತಿಯ ಒಂದು ಟ್ಯಾಗ್ ಹಾಕಿದ್ದಾರೆ. ಈಗಷ್ಟೇ ಸವಾರಿ ಶುರು ಆಗ್ತಾ ಇದೆ. ನಮ್ಮ ಗ್ರೂಪೇ ಇದು. ಒಬ್ಬರು ಕೂತ್ಕೊಂಡ್ರು ಆಲ್ರೆಡಿ. ಮೇಲೆ ರಗ್ ಹಾಕಿದ್ದಾರೆ. ರಗ್ ಮೇಲೆ ಕೈನ ಬಿಗಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಈ ಥರ ಕಂಬಳದ ಒಂದು ಬಾರ್ ಕೂಡ ಹಾಕಿದ್ದಾರೆ, ಕೈಯನ್ನು ಬಿಗಿಯಾಗಿ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ. ಈಗ ಒಂದು ಪುಟ್ಟ ಫೋಟೋ ಶೂಟ್ ಬ್ರೇಕು. ಅದಕ್ಕೋಸ್ಕರ ಒಂಟೆಗಳನ್ನೆಲ್ಲ ಇಳಿಸಿದ್ರು. ಸಡನ್ನಾಗಿ ಇಳಿದ್ಬಿಡ್ತಿದ್ದಂತೂ ಬೀಳಂಗಾಯಿತು. ನೋಡಿ, ಬರ್ತಾ ಇದೆ ಎಲ್ಲ ಒಂಟೆಗಳು. ನಮ್ಮ ಕ್ಯಾಂಪು ಅಲ್ಲಿ ಮುಂದೆ ಇದೆ. ಒಂದು 10 ನಿಮಿಷದ ಫೋಟೋ ಶೂಟ್ ಗ್ಯಾಪ್ ಇವಾಗ.
ಪ್ರಪಂಚದ ಅತ್ಯಂತ ದೊಡ್ಡದಾದ ಬಿಸಿಯಾದ ಮರುಭೂಮಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸಹರಾ ಮರುಭೂಮಿ. ನಾವೆಲ್ಲರೂ ನಮ್ಮ ಜಿಯೋಗ್ರಫಿ ಪಠ್ಯ ಪುಸ್ತಕದಲ್ಲಿ ಓದಂಥ ಜಾಗಕ್ಕೆ ಇವತ್ತು ನಿಮ್ಮ ಗ್ಲೋಬಲ್ ಕನ್ನಡಿಗ ಡೆಸರ್ಟ್ ಸಫಾರಿಯನ್ನು ಮಾಡೋದಕ್ಕೆ ಬಂದಿದ್ದಾನೆ. ಆಹಾ, ಬಂದ್ವಿ ರೀ ಕ್ಯಾಮಲ್ ಮೇಲೆ, ಒಂಟೆ ಮೇಲೆ ಓಡಿಸ್ಕೊಂಡು ಬರಬೇಕಾದ್ರೆ ಒಂದು ಕ್ಷಣ ಭಯ ಕೂಡ ಆಗುತ್ತೆ, ಎಲ್ಲಿ ಬೀಳಿಸ್ಬಿಡುತ್ತೋ ಅಂತ. ಆದರೆ ಒಂಟೆ ಎಂಥ ಕಷ್ಟಜೀವಿ, ಎಂಥ ಪ್ರಾಣಿ ಅಂದರೆ ನಿಮ್ಮ ಭಾರವನ್ನು ಹೊತ್ಕೊಂಡು ಒಂಚೂರು ಅಲ್ಲಾಡಿಸ್ದಂಗೆ ಸುರಕ್ಷಿತವಾಗಿ ಈ ಒಂದು ಫೋಟೋಶೂಟ್ ಸ್ಪಾಟ್ಗೆ ಕರ್ಕೊಂಬಂದು ನಿಲ್ಲಿಸಿದೆ. ಇಲ್ಲಿ ಫೋಟೋಶೂಟ್ ಮುಗಿಸಿ ತದನಂತರ ಹಿಂದೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಜಾಗದಲ್ಲಿ ಇವತ್ತಿನ ರಾತ್ರಿಯ ತಂಗುದಾಣ. ಮರುಭೂಮಿಯನ್ನು ನೋಡಿದಾಗ ಭಾಳ ವಿಶೇಷ ಅನಿಸುತ್ತೆ. ನಮ್ಮ ದೇಶದಲ್ಲೂ ರಾಜಸ್ಥಾನ ಇದೆ, ಆದರೆ ನಮ್ಮಿಂದ ಬಹಳ ದೂರ ಇದೆ. ಮೊರೊಕೊ ದೇಶ ನಮ್ಮಿಂದ ಆಲ್ಮೋಸ್ಟ್ 7,000 ಕಿಲೋಮೀಟ್ರ್ ದೂರ ಇದೆ. 7,000 ಕಿಲೋಮೀಟ್ರ್ ದೂರ ಇರುವಂತಹ ಸಹರಾ ಮರುಭೂಮಿಯನ್ನು ಇವತ್ತು ನೀವು ದರ್ಶನ ಮಾಡ್ತಾಯಿದ್ದೀರಾ. ನನಗೂ ಮೊಟ್ಟ ಮೊದಲ ಬಾರಿ ಒಂಥರ ಈ ಅಪ್ಪ ಎಂಥ ಲೋಕಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ವಾ ಹೆಂಗಿದೆ ರೀ, ಹೆಂಗೆ ಇದು ಹೆಂಗೆ ಸೃಷ್ಟಿ ಆಯ್ತು ಇದು? ಈ ಒಂದು ಪ್ರಶ್ನೆ ಸದಾ ಇರುತ್ತೆ, ಹೇಗೆ ಶುರುವಾಯ್ತಿದ್ದು? ಸಹರಾ ಮರುಭೂಮಿಯ ಸೂರ್ಯಾಸ್ತವನ್ನು ನೋಡಲಿಲ್ಲ ಅಂದರೆ ಜೀವನದಲ್ಲಿ ಏನೋ ಒಂದು ಮಿಸ್ ಆಗಿದೆ ಅಂತ ಹೇಳ್ತಾರೆ. ನಾನು ಇಲ್ಲಿ ಮರಳಲ್ಲಿ ಆಟ ಆಡ್ತಾ ಈ ಒಂದು ಸುಂದರವಾದ ಸೂರ್ಯಾಸ್ತವನ್ನು ಅನುಭವಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪರವಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ವಿಶ್ವದ ಅತ್ಯಂತ ದೊಡ್ಡ ಹಾಟೆಸ್ಟ್ ಡೆಸರ್ಟ್ನ ಒಂದು ಚಿತ್ರಣ. ಇಲ್ಲಿಯ ಮರಳು ನೋಡ್ಬೋದು ನೀವು. ನೋಡಿ, ಇಲ್ಲಿ ಮರಳು ಎಷ್ಟು ತೆಳುವಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಕೈಯಲ್ಲಿ ಹಿಡಿಯೋಕ್ಕೆ ಆಗಲ್ಲ. ಅದೇ ಹೇಳ್ತಾರಲ್ಲ, ಏನು ಮಾಡಿದ್ರು ಮರಳನ್ನು ಹಿಡಿಯೋಕ್ಕಾಗಲ್ಲ ಅಂತ. ಆ ರೀತಿ ಇಲ್ಲಿಯ ಮರಳು. ಅದ್ರ ಜೊತೆ ಆಟ ಆಡೋದಕ್ಕೆ ಬಹಳ ಸೊಗಸಾಗಿರುತ್ತೆ. ಇಲ್ಲಿ ಹೇಳ್ತಾರೆ, ಮೆರ್ಜೋಗ ಡೆಸರ್ಟ್ಗೆ ಬಂದು ಹೋದ್ಮೇಲೆ 1 ವಾರದ ಕಾಲ ನಿಮ್ಮ ಬಟ್ಟೆಯಲ್ಲಿ ಎಲ್ಲ ನಿಮ್ಮ ಎಲ್ಲ ರಂಧ್ರಗಳಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಸಹರಾ ಮರುಭೂಮಿಯ ಮರಳು ಸಿಕ್ಕಾಕೊಂಡಿರುತ್ತೆ ನಿಮ್ಮ ಬ್ಯಾಗಲ್ಲಿ, ನಿಮ್ಮ ಟೋಪಿಯಲ್ಲಿ, ಎಲ್ಲೆಲ್ಲೋ ಅಂತ. ಸೊ ಅದು ಕಷ್ಟ ಆ್ಯಕ್ಚುಲಿ. ಇಲ್ಲಿ ಎಂಜಾಯ್ ಮಾಡಿಬಿಡ್ತೀವಿ. ಅದಾದಮೇಲೆ ಎಲ್ಲ ಕಡೆ ಮರಳು ಒದರದಿದೆಯಲ್ಲ, ಅದು ಬಹಳ ಕಷ್ಟ. ಅದಕ್ಕೆ ನಾನು ಶೂ ಹಾಕೊಳ್ಳಿಲ್ಲ ಈ ಸತಿ, ಚಪ್ಪಲಿ ಹಾಕೊಂಡ್ಬಂದೆ, ಬರೀ ಕಾಲಲ್ಲಿ ಬಂದೆ. ನೇಚರ್ನ ಒರಿಜಿನಲ್ ಆಗಿ ಎಂಜಾಯ್ ಮಾಡೋಣ ಅಂತ. ವಾವ್, ಸಖತ್ತಾಗಿದೆ. ಇವನೇ ನನ್ನ ಒಂಟೆ. ಇವನ ಹೆಸರು ಬಿಳಿಯ. ಇನ್ನೂ ಫ್ರೆಂಡ್ ಆಗಿಲ್ಲ. ಮುಟ್ಟಕ್ಕೆ ಹೋದರೆ ಅಂತಾನೆ. ಆದರೆ ಫ್ರೆಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ಲೋ ಆಗಿ ಫ್ರೆಂಡ್ ಆಗ್ತಾನೆ. ಅದನ್ನು ಬಿಳಿಯ ಎಷ್ಟು ಬೆಳ್ಳಿಗಿದೆ ಗೊತ್ತೇನೋ. ಒಂಟೆ ಏರೋದಿದೆಯಲ್ಲ, ಸಿಕ್ಕಾಪಟ್ಟೆ ಒಂದು ಕ್ಷಣ ಬೀಜ ಬಾಯಿಗೆ ಬರುತ್ತೆ, ರಪಕ್ಕದು ಹೇಳುತ್ತೆ ಒಂದೇ ಸರಿ. ಎಂಥ ನೋಟ ನೋಡಿ. ಸಹರಾ ಮರುಭೂಮಿ, ಮೇಲ್ಗಡೆ ಆಲ್ಮೋಸ್ಟ್ ಪೂರ್ಣ ಚಂದ್ರ, ಅದಾದಮೇಲೆ ಕೆಳಗಡೆ ಒಂಟೆಗಳು. ವಾವ್, ಅದ್ಭುತ. ಹಿಂದೆ ಸ್ಪ್ಯಾನಿಷ್ ಸ್ನೇಹಿತರಿದ್ದಾರೆ, ಅವರ ಹೆಸರು ಕಾರ್ಲಾ ಅಂತ. ಲಾಸ್ಟ್ ಇಯರ್ ನಾನು ಲಾಟಮಿಟಿನ ಫೆಸ್ಟಿವಲ್ಗೆ ಹೋಗಿದ್ನಲ್ಲ ಸ್ಪೈನ್ಗೆ, ಅದ್ರ ಪಕ್ಕ ಇರುವಂತಹ ಊರು ವ್ಯಾಲೆನ್ಸಿಯಾಯಿಂದ ಬಂದಿರೋರು ಅವರು. ಸೊ ಯು ಕಮಿಂಗ್ ವಿತ್ ಫ್ಯಾಮಿಲಿ? ಓ ಹಲೋ, ಓಲಾ. ಐ ಆಮ್ ಫ್ರಮ್ ಇಂಡಿಯಾ ಸರ್. ಯಾ, ಇಂಡಿಯಾ. Last year I was in your city. Yeah. I stayed 3 days and I went to Buñol for La Tomatina festival. Yeah. Woo! Oh! ಯಾರೂ ನಂಬಲ್ಲ ಇಂಡಿಯನ್ನು ಲಾ ಟೊಮೆಟಿನಾ ಫೆಸ್ಟಿವಲ್ಗೆ ಬಂದಿದ್ದಾರೆ ಅಂದರೆ. ಯಾಕಂದರೆ ಅದೊಂದು ಟ್ರೆಡಿಷ್ನಲ್ ಸ್ಪ್ಯಾನಿಷ್ ಫೆಸ್ಟಿವಲ್ಲು. ಬಟ್ ಜಿಂದಗಿ ಮುಲಗಿನ ದುಬಾರ ಆದಮೇಲಿಂದ ಫೇಮಸ್ ಆಗಿಬಿಟ್ಟಿದೆ. ತುಂಬ ಇಂಡಿಯನ್ಸ್ ಹೋಗ್ತಾರೆ ಇವಾಗ. ಹಿಂದಿನ ಕಾಲದಲ್ಲಿ ಕ್ಯಾರವ್ಯಾನ್ಗಳು ಹೊರಡ್ತಾ ಇತ್ತು, ನೂರಾರು ಒಂಟೆಗಳು ಅದರ ಮೇಲೆ ಪ್ರಾಡಕ್ಟ್ಸು ಎಲ್ಲದನ್ನು ಹಾಕ್ಕೊಂಡು ನೂರಾರು ಕಿಲೋಮೀಟ್ರು, ಸಾವಿರಾರು ಕಿಲೋಮೀಟ್ರು ಡೆಸರ್ಟಲ್ಲಿ ಕ್ಯಾರವ್ಯಾನ್ ಮಾಡೋರು.
ಹೆಂಗೆ ಮಾಡೋರು, 1 ಗಂಟೆ ಒಂಟೆ ಮೇಲೆ ಕೂತ್ಕೊಳ್ಳೋದಕ್ಕೆ ಸುಸ್ತಾಗಿ ಬಾಯಾರಿಕೆ ಆಗಿ ಬಾಯೆಲ್ಲ ಒಣಗೋಗಿ ಅಯ್ಯಯ್ಯಪ್ಪ ಸಾಕು ಅನಿಸ್ತಾ ಇದೆ. ಅಂಥದ್ರಲ್ಲಿ ಹಿಂದಿನ ಕಾಲದಲ್ಲಿ ನೂರಾರು ಒಂಟೆಗಳನ್ನು ಒಟ್ಟಿಗೆ ಕ್ಯಾರವ್ಯಾನ್ ಮಾಡಿಕೊಂಡು ಅದ್ರ ಮೇಲೆ ಇಡೀ ಬೇರೆ ಬೇರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ಮುಂಚೆ ನಡೀತಾ ಇದ್ದು ಕ್ಯಾಮಲ್ಸ್ ಮೇಲೇ, ಸಿಲ್ಕ್ ರೋಡು ಮತ್ತು ಬೇರೆ ಬೇರೆ ಡೆಸರ್ಟ್ಸ್ ಮೂಲಕ ಅದು ಹೆಂಗೆ ಮಾಡ್ತಾಯಿದ್ರು. ಹೆಂಗೋ ಯಪ್ಪ, ಕ್ಯಾಂಪ್ಗೆ ವಿದ್ಯುತ್ ಶಕ್ತಿ ಬೇಕಲ್ಲ, ಅದಕ್ಕೋಸ್ಕರ ಸೋಲಾರ್ ಪವರ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಡೆಸರ್ಟ್ ಮಧ್ಯೆ ಪ್ಯಾನಲ್ ಇಟ್ಟಿದ್ದಾರೆ, ಇಲ್ಲಿ ಬೇಕಾದಷ್ಟು ಸೂರ್ಯ ಸಿಗ್ತಾರೆ, ಇದರಿಂದ ಇಡೀ ಕ್ಯಾಂಪ್ಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ ರಾತ್ರಿಗೆ. ಕೊನೆಗೂ ಒಂದು ಕ್ಯಾಂಪ್ ಸೈಟ್ ತಲುಪಿದ್ದೀವಿ. ಕಾರ್ಲಾ, ಹಲೋ ಕಾರ್ಲಾ, how was the ride? Good? I'm a father of Carla. How are you, sir? How are you? My name is Ram. Ram. I am Vicente. I love your energy. Um, You are more young than her. yeah. Maria. Hello Maria. Hello. Hola. ಸರ್, ನಮ್ಮ ಪ್ರೀತಿಯ ಬಿಳಿಯನ್ಗೆ ಥ್ಯಾಂಕ್ ಯು ಹೇಳೋಣ. ಪ್ರೀತಿಯ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಭಾರ ಹೊತ್ಕೊಂಬಂದ ಪಾಪ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕ್ಯಾಂಪಿನ ಎಂಟ್ರೆನ್ಸು ತುಂಬ ಸೊಗಸಾಗಿದೆ. ಬಹಳ ಕಷ್ಟ ಇಷ್ಟು ದೂರ ಬಂದು ಈ ರೀತಿ ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡೋದು, ಅದು ಮರುಭೂಮಿಯಲ್ಲಿ ಮರಳಿನ ಮೇಲೆ. ಐಡಿಯಲ್ ಡೆಸರ್ಟ್ ಕ್ಯಾಂಪ್ ಜಿಂದಾಬಾದ್. ಐಡಿಯಲ್ ಡೆಸರ್ಟ್ ಕ್ಯಾಂಪ್ದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ನೀವು ಯಾವ ಥರ ಮೊರಕ್ಕೋಗಿ ಬಂದು ಮೆರ್ಜೋಗಿ ಬಂದು ಡೆಸರ್ಟ್ ಸಫಾರಿ ಮಾಡಬೇಕು ಅಂದರೆ ಐಡಿಯಲ್ ಡೆಸರ್ಟ್ ಕ್ಯಾಂಪ್ನ ಬಳಕೆ ಮಾಡ್ಕೊಳ್ಳಿ. ಬರ್ತಿದ್ದಂಗೆ ಎಲ್ಲರಿಗೂ ಟೀ ಸರ್ವ್ ಮಾಡ್ತಾಯಿದ್ದಾರೆ. ಬೇಕು ರೀ. ಹಾಟ್ ಟೀ, ಆಫ್ಕೋರ್ಸ್. ಬೇರೆ ಬೇರೆ ದೇಶಗಳಿಂದ ಸುಮಾರು ಜನ ಬಂದಿದ್ದಾರೆ. ಇವರು ಅರ್ಜೆಂಟೀನಾ, ಸ್ಪೇನು, ಇನ್ನು ಬೇರೆ ಬೇರೆ ದೇಶದಿಂದ ಬಂದಿರೋ ಜನಗಳು ಇವತ್ತು. ನಾವಿಬ್ಬರೇ ಭಾರತೀಯರು. ನಮ್ಮ ಇವತ್ತಿನ ರಾತ್ರಿಯ ರೂಮು ಭಾಳ ಯುನೀಕ್ ಆಗಿದೆ. ಬೆಳಗ್ಗೆ ತೋರಿಸ್ತೀನಿ, ಮತ್ತೆ ಕತ್ಲಾಗ್ಬಿಟ್ಟಿದೆ. ರಾತ್ರಿ 9 ಗಂಟೆಗೆ ಊಟ ಹೇಳಿದರೆ, ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕ್ಯಾಂಪ್ ಫೈರಲ್ಲಿ. ನಮ್ಮ ಮೊಹಮ್ಮದ್ ಬ್ರದರ್ ನಮ್ಮನ್ನ ಹೋಸ್ಟ್ ಮಾಡ್ತಿರೋದು ಈ ಜಾಗದಲ್ಲಿ. ನಮ್ಮ ರೂಮ್ ತೋರಿಸೋದಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು. ಐಡಿಯಲ್ ಡೆಸರ್ಟ್ ಕ್ಯಾಂಪ್. ಥ್ಯಾಂಕ್ ಯು ಬ್ರದರ್. ಐಡಿಯಲ್ ಡೆಸರ್ಟ್ ಕ್ಯಾಂಪ್, ರೈಟ್? ಏನು ಲಕ್ಸುರಿಯಸ್ ಆಗಿದೆ ನೋಡ್ರಿ. ವಾವ್, ಇಲ್ಲೊಂದು ಬೆಡ್ಡು. ಹಾಂ. ವಾವ್, AC in the desert. In the middle of the dunes AC ಇದೆ ನೋಡಿ. ಕ್ಯಾಪ್ ಇಟ್ಟಿದ್ದಾರೆ ಹಾಕೊಳ್ಳೋದಕ್ಕೆ, ಆಚೆ ಸುತ್ತಾಡೋದಕ್ಕೆ. ಬೆಡ್ಶೀಟ್ಗಳು ಇಟ್ಟಿದ್ದಾರೆ, AC ಇದೆ. ಆಮೇಲೆ ನಮ್ಮ ಬ್ರದರ್ ಹಾಕೊಂಡಿರೋದು ಬರ್ಬರ್ ಡ್ರೆಸ್ಸು, ಟ್ರೆಡಿಷ್ನಲ್ಲು. ಅವ್ರ ಮೇಲಿರೋ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಬ್ರದರ್. ಬಾತ್ರೂಮು, ಟಾಯ್ಲೆಟ್ಟು, ಏನು ಗೊತ್ತಾಗೋದೇ ಇಲ್ಲ. ಇಲ್ಲಿ ಶವರು. ಓಕೆ, everything available. And the dress? Yes, some clothes if you need it for Okay, pictures like definitely. And the scarf? the scarf, we'll give it. Okay, brother. And ಶೂಸು, ಚಪ್ಪಲಿ ಕೂಡ ಇಟ್ಟಿದ್ದಾರೆ. ಪ್ರತಿಯೊಂದು ಇಟ್ಟಿದ್ದಾರೆ ರೀ. ಇಲ್ಲಿ ಬರ್ಬರ್ ಡ್ರೆಸ್ ಕೂಡ ಇಟ್ಟಿದ್ದಾರೆ. ಎಲ್ಲದನ್ನು ಹಾಕೊಂಡು ಎಂಜಾಯ್ ಮಾಡ್ಬೋದು. ವಾವ್, ದಿಸ್ ಇಸ್ 5-star ಹೋಟೆಲ್ ಇನ್ ಡೆಸರ್ಟ್. in the middle of Sahara. Welcome, enjoy your time. ಈಗಷ್ಟೇ ಸ್ನಾನ ಮಾಡಿ ಫ್ರೆಶ್ ಆದ್ವಿ. ಬೆಡ್ ಮೇಲೆ ಮಲ್ಕೊಂಡ್ರೆ ಹಂಗೆ ನಿದ್ದೆ ಬರ್ತದೆ. ಆದರೆ ಊಟದ ಸಮಯ. ಇನ್ನು ಊಟ ಆದಮೇಲೆ ಆಫ್ಟರ್ ಪಾರ್ಟಿ ಬೇರೆ ಇದೆ. ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಯ ವಾತಾವರಣ ತೋರಿಸ್ತೀನಿ, ಬನ್ನಿ. ಇಲ್ಲಿ ಊಟ ತಿಂಡಿ ಜಾಗ ಮಾಡಿದ್ದಾರೆ. ಪ್ರತಿಯೊಂದನ್ನು ಬಹಳ ಅಥೆಂಟಿಕ್ ಆಗಿ, ಕ್ಲೀನಾಗಿ ಗಮನ ಕೊಟ್ಟು ಮಾಡಿದ್ದಾರೆ. ದ ಬ್ಯೂಟಿಫುಲ್ ಕಾರ್ಲಾ ಕಮಿಂಗ್. ಲುಕ್ ಗಾರ್ಜಿಯಸ್. ಕೊನೆಗೂ ಅನ್ನ ಸಿಕ್ತು ಗುರು. ವಾರಕ್ಕೆ ಒಂದ್ಸರಿ ಅನ್ನ ತಿನ್ನಂಗಾಗಿದೆ.
ಕಾರ್ಲಾ ಡ್ರಮ್ಸ್ ಟ್ರೈ ಮಾಡ್ತಾ ಇದ್ದಾಳೆ. ನಾವೆಲ್ಲರೂ ಟ್ರೈ ಮಾಡಿದ್ವಿ, ಸಕ್ಕತ್ತಾಗಿದೆ ಪಾರ್ಟಿ ಮಾತ್ರ. ದಿಸ್ ಇಸ್ ಬರ್ಬರ್ ಮ್ಯೂಸಿಕ್. ಸಹರಾ ಮ್ಯೂಸಿಕ್ಕು, ಶೋರು, ಶರಾಬ, ವಾ ವಾ ವಾ. ಸಹರಾ ಮರುಭೂಮಿಯ ಅತ್ಯದ್ಭುತವಾದ ರಾತ್ರಿಗಳು. ಈಗ ಸಾಕಾಯ್ತು, ಸುಸ್ತಾಗಿದೆ. ಒಂಟೆ ಓಡಿಸ್ದೆ, ಡೆಸರ್ಟ್ ತೋರಿಸ್ದೆ, ಹಾಗೆ ಇಲ್ಲಿಯ ಕಲ್ಚರು, ಮ್ಯೂಸಿಕ್ಕು, ಬರ್ಬರ್ ಮ್ಯೂಸಿಕ್ಕು ಪ್ರತಿಯೊಂದನ್ನು ನೋಡಿದ್ರಿ. ಈಗ ಮಲಗುವಂತಹ ಸಮಯ. ಸಿಗೋಣ ಬೆಳಗಿನ ಜಾವ. ಸಹರಾ ಮರುಭೂಮಿ ಹೇಗಿರುತ್ತೆ ಅಂತ ಸೂರ್ಯೋದಯದ ಸಮಯದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ನೆನೆ ಬಹಳ ದಿವಸಗಳ ನಂತರ ಮರುಭೂಮಿಯಲ್ಲಿ ತಂಗಿ ಒಂದು 5 ಸ್ಟಾರ್ ಎಕ್ಸ್ಪೀರಿಯನ್ಸನ್ನು ಪಡೆದೆ. ನೀವು ನೋಡ್ತಾ ಇದ್ದೀರಾ ವಿಶ್ವದ ಅತ್ಯಂತ ದೊಡ್ಡ ಹಾಟ್ ಡೆಸರ್ಟ್. ವಿಶ್ವದಲ್ಲಿ ಒಟ್ಟು 3 ಅತ್ಯಂತ ಮರುಭೂಮಿಗಳಿದೆ. ಮೊಟ್ಟ ಮೊದಲನೇದು ಅಂಟಾರ್ಟಿಕಾ, ಎರಡನೇದು ಆರ್ಟಿಕ್, ಮೂರನೇದು ಸದ್ಯಕ್ಕೆ ನಾವಿರುವಂತಹ ಸಹರಾ ಮರುಭೂಮಿ. ಆರ್ಟಿಕ್ ಮತ್ತು ಅಂಟಾರ್ಟಿಕಾ ಎರಡೂ ಸ್ನೋ ಕ್ಲ್ಯಾಡ್, ಅಂದರೆ ಸಂಪೂರ್ಣವಾಗಿ ಮಂಜಿಂದ ಆವೃತ ಆಗಿರುವಂತಹ ಮರುಭೂಮಿ. ಆದರೆ ಇದು ವಿಶ್ವದ ಅತ್ಯಂತ ಹಾಟೆಸ್ಟ್ ಮರುಭೂಮಿ. ಇಲ್ಲಿಯ ಟೆಂಪ್ರೇಚರು ರೆಕಾರ್ಡೆಡ್ ಆಲ್ಮೋಸ್ಟ್ 58 ಡಿಗ್ರೀಸ್ ಪ್ಲಸ್ವರೆಗೂ ಇರುತ್ತೆ. ಅಂದರೆ ಸಮ್ಮರಲ್ಲಿ ಎಕ್ಸ್ಟ್ರೀಮ್ ಸಮ್ಮರ್ ಇರುತ್ತೆ, ವಿಂಟರಲ್ಲಿ ಎಕ್ಸ್ಟ್ರೀಮ್ ವಿಂಟರ್ ಇರುತ್ತೆ. ಕೆಲವು ಸರಿ ಈ ಜಾಗದಲ್ಲಿ ಎಷ್ಟು ಥಂಡಿ ಇರುತ್ತೆ ಅಂದರೆ ಬದುಕೋಕ್ಕೆ ಅಸಾಧ್ಯ, ಅಷ್ಟು ಥಂಡಿ ಇರುತ್ತೆ. ಅದಾದಮೇಲೆ ಇಲ್ಲಿಯ ಲ್ಯಾಂಡ್ಸ್ಕೇಪ್ಸು ಆಗಾಗ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲೇನು ನೀವು ಹಿಂದ್ಗಡೆ ಮರಳಿನ ಗುಡ್ಡೆಯನ್ನು ನೋಡ್ತಾ ಇದ್ದೀರಾ, ಇದು ಅಪ್ ಟು 400 ಮೀಟರ್ ಉದ್ದ. ಇದನ್ನು ಎರ್ಗ್ಸ್ ಅಂತ ಕರೀತಾರೆ. ಅದು 400 ಮೀಟ್ರ್ ಉದ್ದದವರೆಗೂ ಹೋಗುತ್ತೆ. ಯೋಚನೆ ಮಾಡಿ, 400 ಮೀಟ್ರ್ ಉದ್ದ ಅಂದರೆ ಆಲ್ಮೋಸ್ಟ್ ಒಂದು ಬೆಟ್ಟದ ರೀತಿಯಲ್ಲಿ ಹೇಗೆ ಮರಳು ವಿಂಡಿಂದ, ಬೀಸೋ ಗಾಳಿಯಿಂದ ಹೇಗೆ ಬದಲಾಗಿ ಆ ಒಂದು ಬೇರೆ ಬೇರೆ ಶೇಪ್ಗಳನ್ನ ತಗೊಳುತ್ತೆ. ಬಹಳ ವಿಸ್ಮಯಕಾರಿ. ಮತ್ತು ಆ ಡೆಸರ್ಟ್ ಡಿಸೈನ್ಸ್ ಕೂಡ ಬಹಳ ವಿಶೇಷ. ನೋಡೋದಕ್ಕೊಂಥರ ತುಂಬ ಚೆನ್ನಾಗಿರುತ್ತೆ. ಆರ್ಟಿಸ್ಟಿಕ್, ಯಾವುದೋ ಒಂದು ಆರ್ಟಿಸ್ಟ್ ಬಂದು ಒಂದು ಡಿಸೈನ್ ಮಾಡ್ದಂಗೆ ಫೀಲಿಂಗ್ ಇರುತ್ತೆ. ಹಾಗೆ ಇಲ್ಲಿ ಹಬೂಬ್ಸ್ ಅಂತ ಒಂದು ಸಿಕ್ಕಾಪಟ್ಟೆ ಏನಂತಾರೆ, ಒಂದು ತೂಫಾನ್ ಅಥವಾ ಒಂದು ಬಿರುಗಾಳಿ ಬರುತ್ತೆ. ಬಂದಾಗ ಈ ಇಡೀ ಡೆಸರ್ಟ್ ಲ್ಯಾಂಡ್ಸ್ಕೇಪೇ ಚೇಂಜ್ ಆಗಿಬಿಡುತ್ತೆ. ಇವಾಗ ನಾವು ಎಲ್ಲಿದ್ದೀವಿ, ನಾವಿದ್ದೀವಿ ಡೆಸರ್ಟ್ ಕ್ಯಾಂಪ್, ಐಡಿಯಲ್ ಡೆಸರ್ಟ್ ಕ್ಯಾಂಪಲ್ಲಿ. ಇಲ್ಲಿ ನೆನ್ನೆ ರಾತ್ರಿ ನಾವು ಪಾರ್ಟಿ ಮಾಡಿದಂತಹ ಜಾಗ. ಇಲ್ಲೆಲ್ಲ ಮ್ಯೂಸಿಕ್ ಬಾರಿಸಿ ಕ್ಯಾಂಪ್ ಫೈರ್ ಇತ್ತು, ಪ್ರತಿಯೊಂದು ಇತ್ತು. ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೋಡ್ಬೋದು ನೀವು. ಇದೆಯಾ ಬರ್ಬರ್ ಮ್ಯೂಸಿಕ್ಕು. ಈ ಹಬೂಬ್ಸ್ ಬಂದರೆ ಏನಾಗುತ್ತಪ್ಪ ಅಂದರೆ ಸಿಕ್ಕಾಬಟ್ಟೆ ಗಾಳಿ ಬಂದು ಮರಳೆಲ್ಲ ತಮ್ಮ ಡಿಸೈನ್ಸ್ನ ಚೇಂಜ್ ಮಾಡಿಬಿಡುತ್ತೆ. ಈಗ ಇವರು ಇಲ್ಲಿ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಈ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಜಾಗ ಹಬೂಬ್ಸ್ ಅಂದರೆ ಒಂದು ಕ್ಷಣದಲ್ಲಿ ಹಾಳಾಗ್ಬೋದು. ಅದರ ಅರ್ಥ ಇದು ಯಾವುದು ಪರ್ಮನೆಂಟ್ ಅಲ್ಲ. ಅದೇ ರೀತಿ ಜೀವನದಲ್ಲೂ ಅಷ್ಟೇ, ಯಾವುದು ಪರ್ಮನೆಂಟ್ ಅಲ್ಲ. ನಾವು ಅನ್ಕೋತೀವಿ ಎಲ್ಲ ಮಾಡಿದ್ದೀವಿ ಅಂತ, ಆದರೆ ಯಾವುದೋ ಒಂದು ಕ್ಷಣ ಇಡೀ ಜೀವನವನ್ನೇ ಬದಲಾಯಿಸ್ಬೋದು. ಸೊ ಆ ಒಂದು ಪಾಠವನ್ನು ಈ ಒಂದು ಮರುಭೂಮಿಯಿಂದ ಮತ್ತು ಹಬೂಬ್ಸಿಂದ ನಾವು ಕಲಿಬೋದು. ಹೇಗೆ ಸ್ನೋ ಮೇಲೆ ಜಾರಬಂಡೆ ಮಾಡ್ತೀವಿ ಮತ್ತು ಸ್ಕೇಟಿಂಗ್ ಮಾಡ್ತೀವಲ್ಲ, ಅದೇ ಥರ ಇಲ್ಲಿ ಸ್ಯಾಂಡ್ ಸ್ನೋ ಬೋರ್ಡಿಂಗ್ ಅಂತ ಕೂಡ ಮಾಡ್ತಾರೆ. ಆ ಬೋರ್ಡನ್ನು ಇಟ್ಕೊಂಡು ಸ್ಯಾಂಡ್ ಮೇಲೆ ಸ್ಲೈಡ್ ಮಾಡೋದು, ಅದು ಒಂದು ಆ್ಯಕ್ಟಿವಿಟಿ ಇಲ್ಲಿ. ಸಹರಾ ಮರುಭೂಮಿಯ ಮೇಲೆ ಇನ್ನೂ ಸಾಕಷ್ಟು ವಿಸ್ಮಯಕಾರಿ ವಿಷಯಗಳನ್ನು ಹೇಳಬೇಕು ಅಂತ ಆಸೆ ಆಯಿತು. ಅದಕ್ಕೆ ಒಂದು ಚೇರ್ ಹಾಕ್ಕೊಂಡು ಹೇಳ್ತೀನಿ ರೀ ನಿಮಗೆ. ಬಿದ್ದೋಗ್ಬಿಡ್ತೀನೇನೋ ಅನ್ಸುತ್ತೆ. ಹಿಂಗೆ ಕೂತ್ಕೊಳ್ಳೋಣ. ಓಹ್, ಅಲ್ಲಾಡ್ತಾ ಇದೆ. ಒಳ್ಳೆ ಲೊಕೇಶನ್ ಅಲ್ವಾ? ಹಂಗೆ ಸ್ವಲ್ಪ ಒಳಗೋದ್ರೆ ಒಳಗೋಗ್ಬಿಡ್ತೀವಿ. ಸಹರಾ ಮರುಭೂಮಿ ಇದೆಯಲ್ಲ, ಅಮೇರಿಕಾ ದೇಶಕ್ಕಿಂತ ದೊಡ್ಡದು. ಒಟ್ಟು ವಿಸ್ತೀರ್ಣ ಕೇಳಿದ್ರೆ ಎದುರೋಗ್ಬಿಡ್ತೀರ. 9.8 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್. ಒಟ್ಟು ಈ ಮರುಭೂಮಿ 11 ದೇಶಗಳಲ್ಲಿ ಇದೆ. ಲಿಬಿಯಾ, ಮೊರೊಕ್ಕೊ, ಚಾಡ್, ಮಾಲಿ, ಈಜಿಪ್ಟ್ ಮತ್ತು ತುನೀಸಿಯಾ, ಹೀಗೆ ಈ ಒಂದು ರೀಜನಲ್ಲಿ ಬರುತ್ತೆ. ಎಷ್ಟು ದೊಡ್ಡದು ಅಂದರೆ ಇಮ್ಯಾಜಿನೇಷನ್ಗೂ ಮೀರಿದ್ದು. ಆದರೆ ಈ ರೀತಿ ಸ್ಯಾಂಡ್ ಡ್ಯೂನ್ಸ್ ಏನು ನೋಡ್ತಾ ಇದ್ದೀರಾ, ಮರಳು, ಇದು ಕೇವಲ ಈ 9.8 ಮಿಲಿಯನ್ ಸ್ಕ್ವೇರ್ ಮೈಲ್ಸಲ್ಲಿ 25% ಮಾತ್ರ ಈ ರೀತಿ ಇರೋದು. ಮಿಕ್ಕಿದೆಲ್ಲ ಬೇರೆ ಬೇರೆ ರೀತಿಯ ಡೆಸರ್ಟು, ಒಂಥರ ಮೌಂಟೇನಿಯಸ್ಸು, ಫ್ಲ್ಯಾಟ್ ಲ್ಯಾಂಡ್ಸು, ಡ್ರೈ. ಇಲ್ಲಿ ಮಳೆನೇ ಬೀಳಲಾಗೋದು. ಇಡೀ ವರ್ಷಕ್ಕೆ 2.5 ಸೆಂಟಿಮೀಟರ್ಸ್ ಮಳೆ ಬೀಳುತ್ತಂತೆ. ಯಪ್ಪ, ಹೆಂಗೆ ಬದುಕ್ತಾರೆ.
ಅದಕ್ಕೇ ಈ ಒಂದು ಪ್ರದೇಶದಲ್ಲಿ ಕೇವಲ ಅಮೇರಿಕಾಗಿಂತ ದೊಡ್ಡದಾದರೂ ಈ ಜಾಗ ಕೇವಲ 20 ಲಕ್ಷ ಜನ ಮಾತ್ರ ವಾಸವಿದ್ದಾರೆ. ಇಲ್ಲಿಯ ನೊಮ್ಯಾಡಿಕ್ ಟ್ರೈಬ್ಸು, ಬರ್ಬರ್ಸು ಮತ್ತು ಇನ್ನೂ ಸಾಕಷ್ಟು ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಈ ಒಂದು ಎಕ್ಸ್ಟ್ರೀಮ್ ಕ್ಲೈಮೇಟ್ಗೆ ಅಡ್ಯಾಪ್ಟ್ ಆಗಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಎಷ್ಟೋ ಬಾರಿ ಇಲ್ಲಿ 10 ವರ್ಷ ಅಂದರೆ ಒಂದು ಡೆಕೇಡ್ಗೂ ಮೀರಿದಂತಹ ಸಮಯ ಆದರೂ ಮಳೆ ಬರಲ್ವಂತೆ. 10 ವರ್ಷ ಮಳೆ ಬರ್ತಿದ್ರೆ ಯೋಚನೆ ಮಾಡಿ. ಅದಾದಮೇಲೆ ನಿಮ್ಗೆಲ್ಲರಿಗೂ ಸೈಟು ಬೆಂಗಳೂರಲ್ಲಿ ನಾವೆಲ್ಲ ಹೊಡೆದಾಡ್ತೀವಲ್ವಾ, ಇಂಡಿಯಾಲಿ ರಿಯಲ್ ಎಸ್ಟೇಟು 30-40 ಸೈಟು ಅಂತ. ಏನು 9.8 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸು ಇಡೀ ಸಾರಾಳ ನಿಮಗೋಸ್ಕರ ಓಪನ್ ಆಗಿ ಫ್ರೀ ಆಗಿದೆ. ಯಾರು ಬೇಕೋ ಬಂದು ಎಷ್ಟು ಬೇಕೋ ಸೈಟ್ ಮಾಡ್ಕೊಳ್ಳಿ ಇಲ್ಲಿ. ನನಗೆ ಈ ಮರುಭೂಮಿ ಬಗ್ಗೆ ಅತ್ಯಂತ ವಿಸ್ಮಯ ಅನಿಸಿದ ವಿಷಯ ಏನಪ್ಪ ಅಂದರೆ, ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಜಾಗ ಫರ್ಟೈಲ್ ಲ್ಯಾಂಡ್ ಆಗಿತ್ತಂತೆ. ಎಲ್ಲ ಅನ್ಕೋತಾ ಇರ್ತೀರ ಸಹಾರಾ ಅಂತ. ಸಹಾರಾ ಅಂದರೆ ಅರೇಬಿಕ್ ಭಾಷೆಯಲ್ಲಿ ಡೆಸರ್ಟ್. ನಾನು ಅಷ್ಟೇ ಇಲ್ಲಿವರೆಗೂ ಅನ್ಕೋತಾ ಇದ್ದೆ ಸಹಾರಾ ಅಂದರೆ ಅದೊಂದು ಹೆಸರಿರಬೇಕು ಅಂತ. ಇನ್ ಆ್ಯಕ್ಚುಯಾಲಿಟಿ ಮರುಭೂಮಿಗೆ, ಈಗ ನಾವು ಮರುಭೂಮಿ ಅಂತ ಕನ್ನಡದಲ್ಲಿ ಕರಿತೀವಿ, ಅರೇಬಿಕ್ ಭಾಷೆಯಲ್ಲಿ ಇವರು ಸಹಾರಾ ಅಂತ ಕರೀತಾರೆ. ಬಟ್ ಆಶ್ಚರ್ಯಕರವಾದ ವಿಚಾರ ಏನಪ್ಪ ಅಂದರೆ, ಕೆಲವೇ ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಜಾಗ ಫರ್ಟೈಲ್ ಲ್ಯಾಂಡ್ ಆಗಿತ್ತು. ಇಲ್ಲಿ ಕಾಡುಗಳಿತ್ತಂತೆ, ಅನಿಮಲ್ಸು, ಜಿರಾಫೆ, ಕ್ರೊಕೊಡೈಲ್ಸು, ಇನ್ನೂ ಸಾಕಷ್ಟು ಪ್ರಾಣಿಗಳಿತ್ತು. ಇದು ನಾನು ಕ್ರಿಯೇಟ್ ಮಾಡಿಕೊಂಡು ಡೋಂಗಿ ಹೊಡಿತಿರೋದಲ್ಲ. ಇಲ್ಲಿಯ ಲೋಕಲ್ ಟ್ರೈಬ್ಸು ಇಲ್ಲಿ ಸಾಕಷ್ಟು ಗುಹೆಗಳಿದೆಯಲ್ಲ, ಆ ಗುಹೆ ಒಳಗೆ ಪೇಂಟಿಂಗ್ಸ್ ಮಾಡಿದ್ದಾರೆ. ಕ್ರೊಕೊಡೈಲ್ಸ್ದು, ಹಾಗೆ ಸಾಕಷ್ಟು ಅನಿಮಲ್ಸ್ದು, ಮತ್ತು ನೀರಿಂದು, ಮತ್ತು ಮರಗಳದು, ಗಿಡಗಳದು ಸಾಕಷ್ಟು ಪೇಂಟಿಂಗ್ ಮಾಡಿದ್ದಾರೆ. ಆ ಪೇಂಟಿಂಗ್ನ ನೋಡಿ ಆರ್ಕಿಯಾಲಜಿಸ್ಟು ಡಿಸೈಡ್ ಮಾಡಿದ್ದೇನಪ್ಪ ಅಂದರೆ, ಇಲ್ಲಿ ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಒಂದು ಒಳ್ಳೆ ಸಿವಿಲೈಸೇಷನ್ ಇತ್ತು, ನೀರಿತ್ತು, ಅದಾದಮೇಲೆ ಮಳೆ ಬರ್ತಾಯಿತ್ತು. ಸಂಪೂರ್ಣವಾಗಿ ಒಂದು ಲ್ಯಾಂಡ್ಸ್ಕೇಪೇ ಬೇರೆ ರೀತಿ ಇತ್ತು, ಒಂದು ಫರ್ಟೈಲ್ ಲ್ಯಾಂಡು. ಆದರೆ ಇವಾಗ ಮರುಭೂಮಿಯಾಗಿ ಮಾರ್ಪಟ್ಟಿದೆ. ಅದಕ್ಕೆ ನೂರಾರು ಸಾವಿರಾರು ಕಾರಣ ಇದೆ. ಹಾಗೆ ಈ ಒಂದು ಸಹಾರಾ ಡೆಸರ್ಟು ಒಂದು ರೀತಿ ಭೂ ಕಬಳಿಕೆ ರೀತಿ. ಹೇಗೆ ಅಂದರೆ, ಪ್ರತಿ ವರ್ಷ ಆಲ್ಮೋಸ್ಟ್ 30 ಮೈಲಿ ಅಂದರೆ 90 ಕಿಲೋಮೀಟರ್ ಅಷ್ಟು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ 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 ಗೋರ್ಕೋತಾ ಇದೆ. ಒಳ್ಳೆಯ ಲ್ಯಾಂಡನ್ನೆಲ್ಲ ತಾನು ಮರುಭೂಮಿ ಮಾಡ್ತಾ ಇದೆ. ಕ್ಲೈಮೇಟ್ ಚೇಂಜು ಸಾಕಷ್ಟು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಸುಸ್ತಾಗಿದೆ. ಬ್ರೇಕ್ಫಾಸ್ಟ್ ಮಾಡುವ ಬನ್ನಿ. ತಿಂಡಿಯ ಸಮಯ. ಕೇಕು ಇಟ್ಟಿದ್ದಾರೆ, ಇಡ್ಲಿ ಸಾಂಬಾರಿಲ್ಲ. ಬೆಳಗಿನ ತಿಂಡಿ ಆರೆಂಜ್ ಜ್ಯೂಸು, ಯೋಗರ್ಟು, ಸ್ವಲ್ಪ ಕೇಕು, ಚೀಸು, ಆಲಿವ್ಸು, ಮೊಟ್ಟೆ, ಕಾಫಿ, ನೀರು ಕಾಫಿ. It was nice meeting you. Nice meeting you, Vincente. See you again in Spain. See you in Spain. And if you come to India, call me. Okay? See you. ಜನರಲಿ ಈ ಒಂದು ಜಾಗಕ್ಕೆ ಬಂದರೆ 2-3 ದಿವಸಗಳ ಕಾಲ ಜನಗಳು ಇರ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ, ಸ್ಟಾರ್ ಗೇಜಿಂಗ್ ಮಾಡ್ತಾರೆ, ರಾತ್ರಿಯಲ್ಲಿ ನಕ್ಷತ್ರವನ್ನು ನೋಡ್ತಾರೆ. ಆದರೆ ನಮಗೆ ಸಮಯದ ಅಭಾವದಿಂದ ಇನ್ನೂ ಸಾಕಷ್ಟು ಜಾಗಗಳಿಗೆ ಹೋಗಬೇಕು. ಮತ್ತು ಕಾರ್ ಬೇರೆ ರೆಂಟ್ ತೊಗೊಂಡಿದ್ದೀವಿ. ಕಾರ್ನ ಸುಮ್ಮನೆ ನಿಲ್ಸೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೆ ಹೊರಡ್ತಾ ಇದ್ದೀವಿ. ಕಾರ್ಲಾನು ಹೊರಡ್ತಾ ಇದ್ದಾಳೆ. ಕಾರ್ಲಾ, ಇಟ್ ವಾಸ್ ನೈಸ್ ಮೀಟಿಂಗ್ ಯು. You too. ಆ್ಯಂಡ್ ಕಾರ್ಲಾ ಬಿಸ್ನೆಸ್ ಓದ್ತಾ ಇದ್ದಾರೆ. ಶಿ ವಿಲ್ ಬಿ ಅ ಬಿಸ್ನೆಸ್ ವುಮೆನ್ ವೆರಿ ಸೂನ್. ಇಂಟರ್ನ್ಯಾಷನಲ್ ಬಿಸ್ನೆಸ್. ಆ್ಯಂಡ್ ವಿನ್ಸೆಂಟೆ ಆಲ್ಸೋ ಗ್ರೀನ್ ಹೌಸ್ ಬಿಸ್ನೆಸ್ಸು, ಫ್ಲವರ್ಸ್ ಎಲ್ಲ ಬೆಳೀತಾರೆ. ಭಾಳ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು. I hope to see you in Spain. Yeah, and in India. And you're welcome to India. See you guys. Good country. How do you say bye in Spanish? Adios. Adios, amigo. Adios, amigos. Adios. Adios, amigos. Oh, good morning, my friend. ನೋಡಿ ನಮ್ಮ ಹೋಸ್ಟು ಮೊಹಮ್ಮದ್ ಬಾಯಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಇವಾಗ. ಥ್ಯಾಂಕ್ ಯು. This is your car? Yeah. Okay, let's go.